ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ರಕ್ಷಾ ಬಂಧನ್ ಬ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ತುಂಬ ಲೇಟು, ಬಟ್ ಏನು ಮಾಡೋಕ್ಕಾಗಲ್ಲ. ನನಗೆ ಹಿಂದಿಂದನೇ ಹಬ್ಬಗಳು ಬರ್ತಾಯಿದೆ, ಹಾಗೆ ಮಕ್ಕಳಿಗೂ ಕೂಡ ಟೆಸ್ಟ್ ಆದಮೇಲೆ ಎಕ್ಸಾಮ್ಸ್ ಕೂಡ ಬಂದೇ ಬಿಡ್ತು. ಈ ಥರ ಎಲ್ಲ ಕೆಲಸ ಒಂದೇ ಸರಿ ಬಂದಿರೋದ್ರಿಂದನೇ, ಹಬ್ಬ ಎಕ್ಸಾಮ್ಸು ಎಲ್ಲ ಬಂದಿರೋದ್ರಿಂದ ನನಗೆ ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ ಅಷ್ಟೇ, ಇನ್ನೇನೂ ಇಲ್ಲ. ಸೊ ನನ್ನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ರಾಖಿನ ಯಾವ ಥರ ತೊಗೊಳೋದು, ಯಾವಾಗಲೂ ಅಷ್ಟೇ ನಾನು ವರ್ಷ ಸ್ವಲ್ಪ ಡಿಫ್ರೆಂಟಾಗಿರೋ ರಾಖಿನೇ ಹುಡುಕ್ತೀನಿ. ಯಾವಾಗಲೂ ಎಲ್ಲರೂ ಕಟ್ಟೋ ಥರ ಕಟ್ಟೋದು ನನಗಿಷ್ಟ ಆಗಲ್ಲ, ಸ್ವಲ್ಪ ಡಿಫ್ರೆಂಟಾಗಿರೋದು ಹುಡುಕ್ತಾ ಇದೆ. ಸೊ ನನಗಿಷ್ಟ ಆಯಿತು, ನಾನು ತೊಗೊಂಡು ನನ್ನ ಮಗ ನನಗೂ ಕಟ್ಟು ಅಂತಿದ್ದೆ. ಇಲ್ಲ ಕಣಪ್ಪ, ನಿನಗೆ ಬೇರೆಯವ್ರು ಕಟ್ಟಬೇಕು, ಯಾರಾದರೂ ಸ್ಕೂಲಲ್ಲಿ ನಾಳೆ ಕಟ್ತಾರೆ ಅಂತ ಹೇಳಿಕೊಂಡು ಹಾಗೆ ನನ್ನ ತಮ್ಮನ ಮನೆ ಹತ್ರ ಬಂದ್ವಿ. ಇವಾಗ ಆ್ಯಕ್ಚುಲಿ ಈ ಸರಿ ನಮ್ಮ ಚಿಕ್ಕಪ್ಪ ಇರಲಿಲ್ಲ ಮನೆಯಲ್ಲಿ, ಅದೊಂದು ಸ್ವಲ್ಪ ಬೇಜಾರಾಯಿತು. ಅವ್ರು ಇದ್ದರೆ ಸ್ವಲ್ಪ ಚೆನ್ನಾಗಿರ್ತಿತ್ತು. ಆಮೇಲೆ ಇನ್ನೊಬ್ಬಳು ನನ್ನ ತಂಗಿ ಸ್ವಲ್ಪ ಮಿಸ್ಸಿಂಗು ಈ ವರ್ಷ ರಾಖಿ ಹಬ್ಬದಲ್ಲಿ. ಏನಕ್ಕೆ ಅಂತ ಮುಂದೆ ಯಾವಾಗಾದ್ರೂ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಮನೆ ಹತ್ರ ಬಂದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೋದ ವರ್ಷದ ಥರ ಈ ವರ್ಷವೂ ಸಿಕ್ಕಾಪಟ್ಟೆ ಮಳೆ ಇತ್ತು. ಸೊ ಮಳೆ ನಿಂತ ಮೇಲೆ ಹೋಗೋಣ ಅಂತ ಕಾಯ್ತಾ ಇದ್ವಿ. ನನ್ನ ತಮ್ಮ ಹೆಂಡತಿ ಮನೆಗೆ ಬಂದಾಗ ನಾನು ಅಂದ್ಕೊಂಡೆ ಅಲ್ಲೇ ರಾಖಿ ಕಟ್ಬಿಡೋಣ, ನಮ್ಮ ಮನೆಯಲ್ಲೇ ಕಟ್ಟೋಣ ರಾಖಿ ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಮಾಡೋದು, ತುಂಬ ಮಳೆ ಇರೋದ್ರಿಂದ ಹೋಗೋಕ್ಕೆ ಆಗಲಿಲ್ಲ ರಾಖಿ ತೊಗೊಂಬರೋದಕ್ಕೆ ಆಚೆ. ಸೊ ಹಂಗಾಗಿ ಇನ್ನೇನು ಬಂದಿದ್ರಲ್ಲ ಇಬ್ಬರು, ಅಲ್ಲಿಗೆ ಬಾ, ಮನೆಗೆ ಬಾ ಅಂತ ಕರೆದ್ರಲ್ಲ, ಅದಕ್ಕೆ ಮನೆಗೆ ಹೋದ್ವಿ. ಆದರೆ ನನ್ನ ತಮ್ಮನ ಹೆಂಡತಿ ನಾನು ಅಡುಗೆ ಎಲ್ಲ ಮಾಡಿರ್ತೀನಿ, ಬಂದ್ಬಿಡಿ ಬೇಗ 9 ಗಂಟೆ ಅಷ್ಟೊತ್ತಿಗೆ ಅಂದ್ಕೊಂಡು. ಸರಿ, ಅವಳು ಅಡುಗೆ ಮಾಡೋದು ಒಂದು 2 ಅವರ್ಸ್ ಆಗುತ್ತೆ ಅಂತ ನಿಧಾನಕ್ಕೆ ಹೋದ್ವಿ. ಆದರೆ ನನ್ನ ತಮ್ಮ ಎಲ್ಲ ಹೋಟ್ಲಿಂದ ತರಿಸ್ಬಿಟ್ಟಿದ್ದ ಊಟನ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಹೌದು, ನಿಜಾನೇ, ಈಗಿನವ್ರು ನಮಗಂತೂ ಸ್ವಲ್ಪ ಕಷ್ಟನೇ. ಅಡುಗೆ ಬೇಗ ಅಡುಗೆ ಮಾಡಬೇಕು ಅಂದರೆ ತುಂಬ ಜನಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಹಾಗಾಗಿ ಹೋಗೋಷ್ಟೊತ್ತಿಗೆ ಹೋಟ್ಲಿಂದ ಊಟ ರೆಡಿ ಇತ್ತು. ನಾನು ನನ್ನ ತಮ್ಮಂಗೆ ರಾಖಿ ಕಟ್ತೀನಿ, ನನ್ನ ತಮ್ಮನ ಹೆಂಡ್ತಿ ನಮ್ಮ ಮನೆಯವ್ರಿಗೆ ರಾಖಿ ಕಟ್ತಾಳೆ ವರ್ಷವೂ ಅಷ್ಟೇ.
ಕೂತ್ಕೊಂಡ್ರೆ ನಮಗೆ ಹೊಟ್ಟೆ ನೋಡಿ ಮತ್ತೆ ಯಾರು ಬಡ್ಸಂಗಿಲ್ಲ ಅವ್ರವ್ರೆ ಹಾಕೊಂತೀನಿ ನಿಂಗೇನ್ ಬೇಕು ಹಾಕಿಸ್ಕೊಲ್ಲ ಅತ್ತೆ ರಾಕೇಶ್ ನಿಂಗೇನ್ ಊಟ ಎಲ್ಲ ಆಯಿತು. ಇವಾಗ ಹೊರಡ್ತಾ ಇದ್ದೀನಿ. ನಾನು ಮತ್ತು ನಮ್ಮ ತೇಜು ಇಬ್ಬರೇ ಊಟ ಮಾಡಿದ್ದು. ನಮ್ಮ ಪತಿಯವರು ಚೋಟು ಮನೇಲೇ ಊಟ ಮಾಡ್ಕೊಂಡಿದ್ರು. ಸೊ ಇಷ್ಟ ಆಗಿತ್ತು ನಮ್ಮ ರಕ್ಷಾಬಂಧನ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ.